ಎಲ್ರಿಗೂ ನಮಸ್ಕಾರ. ಹಾಯ್ ಎಲ್ರಿಗೂ ನಮಸ್ಕಾರ. ಇವತ್ತು ನಮ್ಮ ಅಪ್ಪು ಬಾಸ್ ಜಾಕಿ ರಿಲೀಸ್ಗೆ ಬಂದಿದ್ದೀವಿ ಆ್ಯಂಡ್ ಹಬ್ಬದ ವಾತಾವರಣ ಇಲ್ಲಿ ಆ್ಯಂಡ್ ಅಯ್ಯೋ ಏನು ಹೇಳೋದು ಪದಗಳೇ ಬರ್ತಾ ಇಲ್ಲ. ತುಂಬ ಎಕ್ಸೈಟ್. ಅಪ್ಪು ಸರ್ದು ಸಿನಿಮಾನ ವಾಪಸ್ ನೋಡೋಕ್ಕೆ ಸಿಗೋ ಒಂದು ಏನು ಹೇಳೋದು ಪುಣ್ಯ ಭಾಗ್ಯ ನಮ್ದಾಗಿದೆ. ಸೊ ನಾವು ಮಿಸ್ ಮಾಡ್ಕೊಳ್ಳೋದು ಬೇಡ, ಅದಕ್ಕೆ ಥಿಯೇಟರ್ಗೆ ಬಂದಿದ್ದೀವಿ ಆ್ಯಂಡ್ ಅಪ್ಪು ಬಾಸು ಬರ್ತಾರೆ ಅಂತ ಅನ್ನಿಸ್ತಾ ಇದೆ. ಯಾಕಂದರೆ ಅವ್ರು ನಮ್ಮ ಜೊತೆ ಪ್ರತಿದಿನ ಇದ್ದಾರೆ. ಅವ್ರನ್ನ ನಾವು ಪ್ರತಿದಿನ ಚೆರಿಷ್ ಮಾಡಿ ಉಳಿಸ್ಕೋತೀವಿ ನಮ್ಮ ಕೊನೆ ಉಸಿರುವರೆಗೂ. ಅಪ್ಪು ಬಾಸ್ ಅವ್ರಿಗೋಸ್ಕರ ಅವ್ರನ್ನ ನೋಡಬೇಕನ್ನೋ ಕ್ರೇಜ್. ಅಂದರೆ ಥಿಯೇಟರಲ್ಲಿ ಪ್ರತಿಯೊಬ್ಬರಿಗೂ ಅದೇ ಬೇಕಾಗಿರೋದು. ಅವರ ಪ್ರತಿ ತಿಂಗಳು ನಾನು ಹೇಳ್ತಾ ಇದ್ದೆ ಇವಾಗ ತಾನು ಇನ್ನೊಬ್ರು ಇಂಟರ್ವ್ಯೂವರ್ ಹತ್ರ, ಪ್ರತಿ ತಿಂಗಳು ಅವ್ರದ್ದು ಒಂದೊಂದು ಮೂವಿ ರಿಲೀಸ್ ಮಾಡಲಿ, ಪ್ರತಿ ತಿಂಗಳು ನಾವು ಬರ್ತೀವಿ ಸಿನಿಮಾ ನೋಡ್ತೀವಿ ಅಂತ. ಸೊ ಅಷ್ಟು ಅವ್ರಿಗೋಸ್ಕರನೇ ಬಂದಿರೋದು, ಬೇರೆ ಏನು ಕಾರಣನೂ ಇಲ್ಲ. ಅಪ್ಪು ಅವರ ಫೇವ್ರೇಟ್ ಸಿನಿಮಾ ಯಾವ್ದು ನಿಮಗೆ? ಫೇವ್ರೇಟ್ ಅಂತ ಒಂದು ಹೇಳೋಕ್ಕೆ ಆಗಲ್ಲ ಸರ್, ಚಾನ್ಸೇ ಇಲ್ಲ. ಐ ಥಿಂಕ್ ಎಲ್ಲ ನಮ್ಮ ಫೇವ್ರೇಟೇ. ಹೋಗ್ಲಿ, ಒಂದು ಸಾಂಗ್ ಯಾವ್ದು ಇಷ್ಟ? ಇವಾಗ ಜಾಕಿ ಅಂತಲೇ, ಯಾಕಂದರೆ ಇವಾಗ ಅದೇ ಮೂವಿ ನೋಡೋಕ್ಕೆ ಬಂದಿದ್ದೀವಿ ಅಲ್ವಾ. ಬಟ್ ಐ ಥಿಂಕ್ ಅದು ಬಿಟ್ಟು ಅವ್ರು ಹಾಡಿರುವಂತಹ ಜನಕ್ಕಾಗಿರಲಿ, ರಂಗೇರಿದೆ, ಐ ಥಿಂಕ್ ತುಂಬ ಇದೆ ಸರ್. ಅವರ ಲಿಸ್ಟೇ ಇದೆ ದೊಡ್ಡದು. ಏನಿಲ್ಲ, ನಾವು ಅಪ್ಪು ಬಾಸ್ಗೆ ಹೇಳೋದು, ಅಪ್ಪು ಬಾಸ್ಗೆ ಜೈ.